ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 51, ಪುಟ ಸಂಖ್ಯೆ 299. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಾನು ಮರುದಿನ ಮುಂಜಾನೆಯೇ ಎದ್ದು ಇಡೀ ಆಶ್ರಮವನ್ನು ಸ್ವಚ್ಛಗೊಳಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡೆ. ಮೊದಲಿಗೆ ಮರಗಳಿಂದ ಬಿದ್ದ ಒಣ ಕಡ್ಡಿಗಳನ್ನೆಲ್ಲ ಹೆಕ್ಕಿದೆ. ಆನಂತರ ನೆಲಕ್ಕೆ ಬಿದ್ದ ತರಗೆಲೆಗಳನ್ನು ಹೆಕ್ಕಿ ಇಡೀ ಸ್ಥಳವನ್ನು ಗುಡಿಸಿದೆ. ನಾನು ಸಾಮಾನ್ಯವಾಗಿ ಸ್ವಲ್ಪ ಹೊತ್ತಿನ ನಂತರ ಗುಡಿಸುವುದನ್ನು ಮಾಡುತ್ತಿದ್ದೆ, ಏಕೆಂದರೆ ಆಗ ಹೆಚ್ಚು ಬೆಳಕು ಇರುತ್ತಿತ್ತು. ಹಾಗೆ ಹೆಚ್ಚು ಸ್ವಚ್ಛವಾಗಿ ಗುಡಿಸಲು ಸಾಧ್ಯವಾಗುತ್ತಿತ್ತು. ಪಕ್ಷಿಗಳು ಆ ದಿನ ಧಾನ್ಯವನ್ನು ಹೆಕ್ಕಲು ಎಲ್ಲಿಗೆ ಹೋಗಬೇಕೆಂಬ ಚರ್ಚೆ ನಡೆಸುತ್ತಿದ್ದಂತಿತ್ತು. ಅವುಗಳ ವರ್ತನೆಯನ್ನು ಗಮನಿಸುತ್ತಾ ನಾನು ಮನುಷ್ಯರ ನೆಲೆಯಿಂದ ಎಷ್ಟು ದಿನಗಳಿಂದ ದೂರವಿದ್ದೇನೆಂದು ಅರಿವಾಗತೊಡಗಿತು. ಅರಣ್ಯದ ಸುತ್ತ 100 ಮೈಲುಗಳವರೆಗೆ ಮನುಷ್ಯರು ವಾಸವಿಲ್ಲದ ಕಾರಣ ನನಗೆ ಯಾವುದೇ ವಿಚಾರಗಳು ಮನಸ್ಸಿಗೆ ಬರುತ್ತಿರಲಿಲ್ಲ. ಯಾವಾಗಲೂ ಶೂನ್ಯ ಹಾಗೂ ನಿರ್ವಿಚಾರ ಸ್ಥಿತಿಯಲ್ಲಿ ಇರುತ್ತಿದ್ದೆ. ಯಾಕೆಂದು ಗೊತ್ತಿಲ್ಲ. ಆ ದಿನ ಗುರುದೇವರು ನನಗೆ ಹೀಗೆ ಹೇಳುತ್ತಿದ್ದರೆಂದು ಅನ್ನಿಸುತ್ತಿತ್ತು. ವಿಚಾರಗಳು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ರವಾನೆಯಾಗುವ ಕಾಯಿಲೆ. ಈ ಕಾಯಿಲೆ ಕಣ್ಣಿಗೆ ಕಾಣುವುದಿಲ್ಲ. ಪ್ರತಿ ವ್ಯಕ್ತಿಯಲ್ಲಿ ಒಂದು ಪ್ರಭೆ ಇರುತ್ತದೆ. ಆದರೆ ಆ ಪ್ರಭೆಯು ಸಾಮೂಹಿಕ ವಿಚಾರಗಳ ಕಲ್ಮಶಕ್ಕೆ ಒಳಗಾದರೆ ಅದು ವ್ಯಕ್ತಿಯ ಪ್ರಭೆಯ ಮೇಲೆ ದುಷ್ಪರಿಣಾಮವನ್ನುಂಟು ಮಾಡಿ ಅದರ ಫಲದಿಂದಾಗಿ ಅವನಿಗೂ ವಿಚಾರಗಳು ಬರಲು ಪ್ರಾರಂಭವಾಗುತ್ತದೆ. ಅವನ ಸುತ್ತಲಿನ ಜನರ ಆಲೋಚನೆಗಳಿಂದ ಪ್ರಭಾವಿತನಾಗಿ ಪ್ರತಿ ಮನುಷ್ಯನು ತಾನು ವಿಚಾರಗಳನ್ನು ಮಾಡುವುದರೊಂದಿಗೆ ತನ್ನ ಪರಿಸರದಲ್ಲಿ ವಿಚಾರ ಮಾಲಿನ್ಯವನ್ನು ಉಂಟು ಮಾಡುತ್ತಾನೆ. ಆಗ ವಾಯುಮಂಡಲದಲ್ಲಿ ಒಂದೇ ಬಗೆಯ ಮಾಲಿನ್ಯವಿರುವಾಗ ನಾವೆಲ್ಲರೂ ಖಂಡಿತವಾಗಿಯೂ ಅದರ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಪ್ರತ್ಯೇಕ ಅಸ್ತಿತ್ವವು ಕುಗ್ಗಿ ಜನ ಸಮೂಹದ ಅಸ್ತಿತ್ವದಲ್ಲಿ ಕಳೆದು ಹೋಗಿ ಬಿಡುತ್ತೇವೆ. ಆಗ ನಮ್ಮ ಅಸ್ತಿತ್ವವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ನಾವು ಆಗ ನಮ್ಮ ಸುತ್ತಲಿನ ಜನಸಮೂಹ ಏನು ಆಲೋಚಿಸುತ್ತದೋ ಅದನ್ನೇ ಆಲೋಚಿಸುತ್ತಿರುತ್ತೇವೆ. ನಮ್ಮ ಯೋಚನೆಗಳು ಅವರಿಂದ ಹೊರತಾಗಿರುವುದಿಲ್ಲ. ನಾವು ಅವರಂತೆ ವಿಚಾರ ಮಾಡುತ್ತಿರುತ್ತೇವೆ. ಇವೆಲ್ಲ ನಮ್ಮ ಪ್ರಭೆಯು ಇತರರ ಪ್ರಭೆಗಳ ಪ್ರಭಾವಕ್ಕೊಳಗಾಗಿ ಉಂಟಾಗುವಂತಹದ್ದು. ಅದರ ಪರಿಣಾಮವಾಗಿ ನಮ್ಮ ವೈಯಕ್ತಿಕ ಪ್ರಭಾವ ಮುಕ್ತಾಯಗೊಳ್ಳುತ್ತದೆ. ಆದ್ದರಿಂದಲೇ ನಮ್ಮಲ್ಲಿ ಒಳ್ಳೆಯ ಸಂಘಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಇದಕ್ಕೆ ಏಕೆ ಒತ್ತು ನೀಡಲಾಗಿದೆ ಎಂದರೆ ನಾವು ಯಾವ ಸಮಾಜಕೂಟದಲ್ಲಿ ಇರುತ್ತೇವೋ ಆ ಜನರ ವಿಚಾರಗಳು ನಮ್ಮ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ. ಯಾಕೆಂದರೆ ವಿಚಾರಗಳಲ್ಲಿಯೂ ಸಾಮೂಹಿಕ ಶಕ್ತಿ ಇರುತ್ತದೆ. ಹಾಗಾಗಿ ಇತರರು ಮಾಡುವ ಆಲೋಚನೆಯನ್ನೇ ನಾವು ಮಾಡುತ್ತೇವೆ. ಈ ಕಾರಣಕ್ಕಾಗಿ ಕೆಲವು ಸ್ಥಳಗಳಲ್ಲಿ ಎಲ್ಲ ಜನರು ಒಂದೇ ವಿಚಾರವನ್ನು ಹೊಂದಿರುವುದನ್ನು ನಾವು ಕಾಣಬಹುದಾಗಿದೆ. ಯಾವುದಾದರೂ ಅಭಿಪ್ರಾಯವನ್ನು ಪದೇ ಪದೇ ಕೇಳಿಸಿಕೊಳ್ಳುವುದರಿಂದ ಆ ವಿಚಾರಗಳು ನಮ್ಮಲ್ಲಿ ಸ್ಥಿರವಾಗಿ ಬೇರೂರಿ ಬಿಡುತ್ತವೆ. ಹೀಗೆ ಮನುಷ್ಯನ ಜೀವನದಲ್ಲಿ ಸಫಲತೆ ಅಥವಾ ಅಸಫಲತೆಯನ್ನು ಹೊಂದಲು ಈ ವಿಚಾರಗಳು ಕಾರಣವಾಗುತ್ತವೆ. ಒಳ್ಳೆಯ ವಿಚಾರವನ್ನು ಮಾಡುವವನು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾನೆ. ಹಾಗೆ ಒಳ್ಳೆಯ ಕರ್ಮಗಳನ್ನು ಮಾಡುವವನು ಅವನ ಜೀವನದಲ್ಲಿ ಸಫಲತೆಯನ್ನು ಪಡೆಯುತ್ತಾನೆ. ವಾಸ್ತವದಲ್ಲಿ ಅತಿ ವಿಚಾರ ಮಾಡುವುದು ಅಥವಾ ವ್ಯರ್ಥ ಆಲೋಚನೆಗಳನ್ನು ಮಾಡುವುದು ಇಲ್ಲವೇ ನಕಾರಾತ್ಮಕ ವಿಚಾರಗಳನ್ನು ಮಾಡುವುದು, ಹೀಗೆ ಆಲೋಚನೆಗಳನ್ನು ಮಾಡುವುದು ಒಂದು ಕಾಯಿಲೆಯಾಗಿದೆ. ಮನುಷ್ಯನು ಈ ವಿಲಕ್ಷಣ ವಿಚಾರಗಳನ್ನು ತನ್ನ ಸಹವಾಸದಲ್ಲಿರುವ ಜನರ ವಿಚಾರಗಳಿಂದ ಪಡೆಯುತ್ತಾನೆ.
ವಾಸ್ತವದಲ್ಲಿ ಪ್ರತಿ ವಿಚಾರವು ಮನುಷ್ಯನ ಚೈತನ್ಯ ಶಕ್ತಿಯನ್ನು ಕುಗ್ಗಿಸುತ್ತದೆ. ಮನುಷ್ಯ ತನ್ನ ಜೀವನದ ಅಧಿಕ ಶಕ್ತಿಯನ್ನು ಈ ವಿಚಾರಗಳ ಮೇಲೆ ಖರ್ಚು ಮಾಡುತ್ತಾನೆ. ಆದರೆ ಈ ವಿಷಯದ ಅರಿವು ಅವನಿಗಿರುವುದಿಲ್ಲ. ತನ್ನ ಶಕ್ತಿ ಸಾಮರ್ಥ್ಯಗಳು ನಷ್ಟವಾಗಬಾರದೆಂದು ಅವನಿಗೆ ತಿಳಿಯುವುದಿಲ್ಲ. ಈ ಕಾರಣಕ್ಕಾಗಿ ಋಷಿಮುನಿಗಳು ಅರಣ್ಯಗಳಿಗೆ ಹೋಗಿ ಧ್ಯಾನ ಸಾಧನೆ ಮಾಡುವುದು. ಮನುಷ್ಯನು ವಿಚಾರ ಮಾಡುವ ರೀತಿ ಅಪ್ರಾಕೃತಿಕವಾದದ್ದು. ಹಾಗಾಗಿ ಅವನು ಪ್ರಕೃತಿಯ ಮಡಿಲನ್ನು ಸೇರಿದೊಡನೆ ಅವನ ವಿಚಾರಗಳು ಸಮಾಪ್ತಗೊಳ್ಳುತ್ತವೆ. ಮನುಷ್ಯನಿಗೆ ತಾನು ಎಷ್ಟೊಂದು ವ್ಯರ್ಥ ವಿಚಾರಗಳನ್ನು ಮಾಡುತ್ತಿದ್ದೆ ಎಂದು ಗೊತ್ತಾಗುವುದು ಪ್ರಕೃತಿಯ ಮಡಿಲನ್ನು ಸೇರಿದ ಮೇಲೆಯೇ. ವಾಸ್ತವದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ವಿಚಾರಗಳು ಕಡಿಮೆಯಾಗುತ್ತವೆ, ಹಾಗೆ ನಿಧಾನವಾಗಿ ಸಮಾಪ್ತಗೊಳ್ಳುತ್ತವೆ. ಯಾವ ರೀತಿಯಾಗಿ ವಿಜ್ಞಾನಿಗಳು ಬಾಹ್ಯಲೋಕದಲ್ಲಿ ಅನ್ವೇಷಣೆಯನ್ನು ಮಾಡುತ್ತಾರೋ, ಹೇಗೆ ಚಂದ್ರನಲ್ಲಿಗೆ ಇಲ್ಲ ಮಂಗಳ ಗ್ರಹಕ್ಕೂ ಹೋಗುತ್ತಾರೋ, ಅದೇ ಪ್ರಕಾರವಾಗಿ ಕೆಲವು ಋಷಿಮುನಿಗಳು ಅವರ ಅಂತರಾಳದೊಳಗೆ ಯಾತ್ರೆ ಮಾಡುತ್ತಾರೆ. ಆದರೆ ಒಳಗಿನ ಪ್ರಯಾಣ ಕೈಗೊಳ್ಳುವವರಿಗೆ ತಮ್ಮ ಅಂತರಾತ್ಮದ ಯಾತ್ರೆಯನ್ನು ವರ್ಣಿಸಲು ಆಗುವುದಿಲ್ಲ. ಅವರು ಅದನ್ನು ವರ್ಣಿಸುವ ಸ್ಥಿತಿಯಲ್ಲಿ ಇರಲಾಗುವುದಿಲ್ಲ. ಹಾಗಾಗಿ ಈ ಅಂತರಾತ್ಮದ ಪಯಣದ ಜ್ಞಾನ ಯಾರಿಗೂ ಇಲ್ಲ. ಅಂತೆಯೇ ಸಮಾಜದ ಸಾಮಾನ್ಯ ಜನರು ಈ ಸಜೀವ ಜ್ಞಾನ ಭಂಡಾರದ ಬಗ್ಗೆ ಅಜ್ಞಾನಿಗಳಾಗಿದ್ದಾರೆ. ಒಮ್ಮೆ ಒಬ್ಬ ಈ ಸಜೀವ ಜ್ಞಾನವನ್ನು ಪಡೆದರೆ ಅವನ ಶಾರೀರಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಎಲ್ಲ ಆಕಾಂಕ್ಷೆಗಳು ಕೊನೆಗೊಳ್ಳುತ್ತವೆ. ಆ ಕಾರಣಕ್ಕಾಗಿ ಈ ಸಜೀವ ಜ್ಞಾನದ ಬಗ್ಗೆ ಬರೆಯುವಂಥದ್ದಾಗಲಿ ಜನರಿಗೆ ಅದರ ಬಗ್ಗೆ ತಿಳಿಸುವುದಾಗಲಿ ಸಾಧ್ಯವಾಗುವುದಿಲ್ಲ. ಇಂತಹ ಮುನಿಗಳಲ್ಲಿ ಎಷ್ಟು ದೊಡ್ಡ ಸಜೀವ ಜ್ಞಾನದ ಭಂಡಾರವಿದೆ ಎಂದು ನನಗೆ ಈಗ ಮನವರಿಕೆಯಾಯಿತು. ಮುಂದೊಂದು ದಿನ ಆ ಮುನಿಗಳು ಅವರ ಸ್ವಂತ ಸೊತ್ತಾದ ಸಜೀವ ಜ್ಞಾನದ ಭಂಡಾರವನ್ನು ತೆಗೆದುಕೊಂಡು ಈ ಪ್ರಪಂಚವನ್ನೇ ಬಿಟ್ಟು ಹೋಗುತ್ತಾರೆ. ನಾನು ಮನಸ್ಸಿನಲ್ಲಿ ಗುರುದೇವರಿಗೆ ಪ್ರಾರ್ಥನೆ ಸಲ್ಲಿಸಿದೆ. ಗುರುದೇವ, ನೀವು ಇಷ್ಟೊಂದು ಘನವಾದ ಅರಣ್ಯದಲ್ಲಿ ಕುಳಿತಿರುತ್ತೀರಿ. ಈ ಘನವಾದ ಅರಣ್ಯದೊಳಗೆ ನಿಮ್ಮ ಇಚ್ಛೆಗೆ ಮೀರಿ ಯಾವೊಬ್ಬ ವ್ಯಕ್ತಿಗೂ ಬರಲು ಸಾಧ್ಯವಿಲ್ಲ. ಜನರು ಇಲ್ಲಿಗೆ ಬರುವುದೇ ಸಾಧ್ಯವಿಲ್ಲವೆಂದ ಮೇಲೆ ಈ ಸಜೀವ ಜ್ಞಾನವನ್ನು ಅವರು ಪಡೆಯುವುದಾದರೂ ಹೇಗೆ? ನೀವಂತೂ ಈ ಅರಣ್ಯವನ್ನು ತ್ಯಜಿಸಿ ಸಮಾಜಕ್ಕೆ ಬರುವುದಿಲ್ಲ. ಇವತ್ತು ಮಾನವ ಸಮಾಜ ಬಹಳ ದುಃಖದ ಸ್ಥಿತಿಯಲ್ಲಿದೆ. ಮಾನವನು ತುಂಬ ಗೊಂದಲದಲ್ಲಿದ್ದಾನೆ. ಇಡೀ ಮಾನವ ಸಮೂಹವು ವಿಚಾರಗಳ ಮಾಯಾಜಾಲಕ್ಕೆ ಸಿಲುಕಿ ಆ ಚಕ್ರವ್ಯೂಹದಿಂದ ಹೊರಗೆ ಬರಲು ಪರದಾಡುತ್ತಿದೆ. ಈ ದುಃಖ ಹಾಗೂ ತೊಂದರೆಗಳಿಂದ ಪರಿಹಾರ ಪಡೆಯಲು ತಮ್ಮ ಎಲ್ಲ ಪ್ರಯತ್ನಗಳನ್ನು ಉಪಯೋಗಿಸುತ್ತಿದ್ದಾರೆ. ಕೆಲವರು ಪೂಜೆಗಳನ್ನು ಮಾಡುತ್ತಾರೆ, ಕೆಲವರು ಪವಿತ್ರ ಗ್ರಂಥಗಳನ್ನು ಓದುತ್ತಾರೆ, ಕೆಲವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಾರೆ, ಕೆಲವರು ಹವನಗಳನ್ನು ನಡೆಸುತ್ತಾರೆ, ಇನ್ನು ಕೆಲವರು ಮಂತ್ರಗಳನ್ನು ಜಪಿಸುತ್ತಾರೆ. ಹೀಗೆ ಮನುಷ್ಯ ಒಳಮುಖಿಯಾಗಿ ಹೋಗಲು ಪ್ರಯತ್ನಿಸುತ್ತಾನೆ. ಅವನು ಶಾಶ್ವತ ಆನಂದವನ್ನು ಪಡೆಯಲು ಇಚ್ಛಿಸುತ್ತಿರುತ್ತಾನೆ. ಕೆಲವೊಮ್ಮೆ ಕೆಲವರು ದೊಡ್ಡ ಪೂಜೆ ಮಾಡಿಸಿ ಆರತಿ ಮಾಡುವಾಗ ಆ ಶಾಶ್ವತ ಆನಂದದ ಕ್ಷಣಿಕ ಅನುಭವ ಅವರಿಗುಂಟಾಗುತ್ತದೆ. ಇನ್ನು ಕೆಲವರು ಈ ಕ್ಷಣಿಕ ಆನಂದವನ್ನು ಬೇರೆ ಬಗೆಯಾಗಿ ಹುಡುಕುತ್ತಿರುತ್ತಾರೆ. ಇದಕ್ಕೆ ವಿರುದ್ಧವಾಗಿ ಕೆಲವರು ತಮಗೆ ಎದುರಾದ ಭಯಾನಕ ಸ್ಥಿತಿಯಿಂದ ಓಡಿ ಹೋಗುವ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಈ ರೀತಿ ಓಡಿದಾಗ ಅವರು ಹೆಚ್ಚಾಗಿ ಕೆಟ್ಟ ಅಭ್ಯಾಸಗಳಿಗೆ, ದುರಾಚಾರಗಳಿಗೆ ಮಾರು ಹೋಗುತ್ತಾರೆ. ಭಯಾನಕ ಸ್ಥಿತಿಯಿಂದ ಪರಿಹಾರ ಪಡೆಯಲು ಕೆಲವರು ಶರಾಬು ಕುಡಿಯುವುದು, ಇನ್ನು ಕೆಲವರು ಗಾಂಜಾ ಸೇದುವುದು, ಇನ್ನು ಕೆಲವರು ವೇಶ್ಯೆಯರ ಸಂಭೋಗ ಮಾಡುವುದು. ಹೀಗೆ ಕ್ಷಣಿಕ ಸುಖವನ್ನು ಅನುಭವಿಸುವ ದಾರಿ ಕಂಡುಕೊಳ್ಳುತ್ತಾರೆ. ಇನ್ನು ಕೆಲವರು ಸಮಸ್ಯೆಗಳನ್ನು ಮರೆಯಲು ಪ್ರಯತ್ನಿಸುತ್ತಿರುತ್ತಾರೆ. ಈ ರೀತಿಯಾಗಿ ಪರಿಸ್ಥಿತಿಯಿಂದ ಓಡುವುದು ಪಲಾಯನವಾಗುತ್ತದೆ. ಪರಿಸ್ಥಿತಿಗಳಿಂದ ಪಾರಾಗಲು ಇದು ಸರಿಯಾದ ಮಾರ್ಗವಲ್ಲ. ಸಮಾಜದಲ್ಲಿರುವ ಜನರಿಗೆ ಶಾಶ್ವತ ಆನಂದವನ್ನು ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಅರಿವಿಲ್ಲ. ಗುರುದೇವ, ನಿಮಗೆ ಎಲ್ಲವೂ ತಿಳಿದಿದೆ. ನಾನು ಯಾವುದೇ ಪರಿಸ್ಥಿತಿಯಿಂದ ಓಡಿ ಬಂದವನಲ್ಲ. ಹಾಗೆಯೇ ಶಾಶ್ವತ ಆನಂದವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ಇಲ್ಲಿಗೆ ಕಳುಹಿಸಲ್ಪಟ್ಟಿರುವುದರಿಂದ ನಾನು ಇಲ್ಲಿಗೆ ಬಂದಿರುವೆ. ಒಬ್ಬ ಸದ್ಗುರು ನನ್ನನ್ನು ನಿಮ್ಮಲ್ಲಿಗೆ ಕಳುಹಿಸಿರುವರು. ಇದರ ಅರ್ಥ ನಾನು ಕೂಡ ನಿಮ್ಮನ್ನು ತಲುಪಲು ಯೋಗ್ಯನಾಗಿಲ್ಲ. ನನ್ನಲ್ಲಿ ಯಾವುದೇ ಅರ್ಹತೆಗಳಿಲ್ಲ.
ನನ್ನ ಸದ್ಗುರು ಅವರ ಕೃಪೆಯಿಂದ ನನಗೊಂದು ಒದೆ ಕೊಟ್ಟಿದ್ದರಿಂದ ನಾನು ಇಲ್ಲಿ ಬಂದು ಬಿದ್ದಿರುವೆ, ನಿಮ್ಮನ್ನು ತಲುಪಿರುವೆ. ನಾನು ಇಲ್ಲಿಗೆ ಹೇಗೋ ಬಂದು ತಲುಪಿರುವ ಕಾರಣ ನನ್ನ ಜೀವನದಲ್ಲಿ ಈಗ ಒಂದೇ ಒಂದು ಗುರಿ ಇದೆ. ಆ ಶಾಶ್ವತ ಜ್ಞಾನವನ್ನು ನಾನು ಕಾಣುವೆನೋ ಇಲ್ಲವೋ, ಅದನ್ನು ಪಡೆದು ಮನುಷ್ಯ ಸಮಾಜಕ್ಕೆ ಹಂಚಲು ಸಾಧ್ಯವಿಲ್ಲದಿದ್ದರೆ ಅಂತಹ ಜ್ಞಾನ ನನಗೆ ಬೇಡ. ನಾನೊಬ್ಬನೇ ಆ ಶಾಶ್ವತ ಆನಂದವನ್ನು ಪಡೆದುಕೊಂಡು ಏನು ಮಾಡಲಿ? ನನಗೆ ಅದನ್ನು ಪಡೆಯಬೇಕೆಂಬ ಹಂಬಲವಿಲ್ಲ. ಇದರ ಹೊರತಾಗಿಯೂ ನೀವು ಆ ಜ್ಞಾನವನ್ನು ಕೊಡುವಿರಾದರೆ ಅದನ್ನು ದಯವಿಟ್ಟು ನಿಮ್ಮ ಆಶೀರ್ವಾದಗಳೊಂದಿಗೆ ಕೊಡಿ. ಅದನ್ನು ಸುಪಾತ್ರ ಆತ್ಮಗಳಿಗೆ, ಅಂದರೆ ಆ ಜ್ಞಾನವನ್ನು ಪಡೆಯಬೇಕೆಂಬ ಹಂಬಲದೊಂದಿಗೆ ನನ್ನೊಂದಿಗೆ ಈ ಭೂಮಿಯ ಮೇಲೆ ಜನ್ಮ ತಳೆದವರಿಗೆ ತಲುಪಿಸಲು ಅನುಕೂಲವಾಗುವಂತೆ ನೀಡಿರಿ. ನಾನು ನಿಮ್ಮ ಸಜೀವ ಜ್ಞಾನದ ಸಂದೇಶವಾಹಕನಾಗಲು ಬಯಸುತ್ತೇನೆ. ಗುರುದೇವ, ನನ್ನನ್ನು ನಿಮ್ಮ ಮಾಧ್ಯಮವನ್ನಾಗಿಸಿ ನಾನು ಈ ಜ್ಞಾನವನ್ನು ಪಡೆದಲ್ಲಿ ಅವರಿಗೂ ಹಂಚುವುದಾಗಿ ಆ ಸುಪಾತ್ರ ಆತ್ಮಗಳಿಗೆ ಮಾತು ಕೊಟ್ಟಿದ್ದೇನೆ. ನಾನು ಖಂಡಿತವಾಗಿಯೂ ಅವರಿಗೆ ತಲುಪಿಸುತ್ತೇನೆ. ಇದೊಂದೇ ಆಶಾಭಾವನೆಯಿಂದ ಆ ಆತ್ಮಗಳು ಕಳೆದ 800 ವರ್ಷಗಳಿಂದ ನನ್ನೊಂದಿಗೆ ಪ್ರಯಾಣಿಸುತ್ತಿವೆ. ಆ ಎಲ್ಲ ಆತ್ಮಗಳ ನಂಬಿಕೆ ನನ್ನನ್ನು ಅವಲಂಬಿಸಿದೆ. ಅವುಗಳಿಗೆ ಮಾರ್ಗದ ಅರಿವಿಲ್ಲದೆ ಮಾರ್ಗಕ್ಕಾಗಿ ಅಲೆದಾಡುತ್ತಿವೆ. ಇದು ನನ್ನ ಅಂತಿಮ ಜನ್ಮ. ನಾನು ಎಲ್ಲವನ್ನು ಪಡೆದಿದ್ದೇನೆ, ಆದರೆ ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗಲು ನಾನು ಬಯಸುವುದಿಲ್ಲ. ನಾನು ಕೂಡ ಹೋಗೋ ಸಮಯ ಬಂದಿದೆ, ಆದರೆ ನಾನು ನನ್ನ ಆಶ್ವಾಸನೆಗಳಿಗೆ ಕಟ್ಟು ಬಿದ್ದಿದ್ದೇನೆ. ಗುರುದೇವ, ನನ್ನನ್ನು ಆಶೀರ್ವದಿಸಿ ನನಗೂ ಈ ಸಜೀವ ಜ್ಞಾನವನ್ನು ಹಂಚುವ ಮಾರ್ಗವನ್ನು ತೋರಿಸಿ. ಗುರುದೇವ, ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನನ್ನ ಪರಿಸ್ಥಿತಿ ಹದಗೆಡುತ್ತಿದೆ. ನನ್ನ ಪರಿಸ್ಥಿತಿ ಒಂದು ತಾಯಿಯ ಪರಿಸ್ಥಿತಿಯಂತಾಗಿದೆ. ತಾಯಿಯ ಸ್ತನಗಳು ಹಾಲು ತುಂಬಿ ಮಕ್ಕಳಿಗೆ ಹಾಲುಡಬೇಕೆಂಬ ಇಚ್ಛೆಯು ಅವಳಲ್ಲಿ ಇದೆ. ಮಕ್ಕಳಲ್ಲೂ ಹಾಲು ಕುಡಿಯಬೇಕೆಂಬ ಹಂಬಲವಿದೆ. ಆದರೆ ಆ ತಾಯಿಗೆ ಮಕ್ಕಳಿಗೆ ಹೇಗೆ ಹಾಲುಣಿಸಬೇಕೆಂದು ಗೊತ್ತಿಲ್ಲ. ಆ ಮಕ್ಕಳಿಗೂ ಹೇಗೆ ಹಾಲು ಕುಡಿಯಬೇಕೆಂದು ಗೊತ್ತಿಲ್ಲ. ಗುರುದೇವ, ದಯವಿಟ್ಟು ಆ ಜ್ಞಾನವನ್ನು ಈ ತಾಯಿಗೆ ತನ್ನ ಮಕ್ಕಳಿಗೆ ಹಾಲು ಕುಡಿಸಲು ಹಾಗೂ ಆ ಮಕ್ಕಳು ತಾಯಿಯ ಹಾಲನ್ನು ಕುಡಿದುಕೊಳ್ಳಲು ಅನುಕೂಲವಾಗುವಂತೆ ನೀಡಿ. ಇಲ್ಲದಿದ್ದರೆ ಸ್ತನಗಳಲ್ಲಿ ಹಾಲು ತುಂಬಿ ಹೋಗಿ ತಾಯಿಗೆ ಬಹಳಷ್ಟು ಸಂಕಟವಾಗುತ್ತದೆ. ಗುರುದೇವ, ಮಾನವ ಸಮಾಜ ಇಲ್ಲಿಗೆ ಆಗಮಿಸಲು ಆಗುವುದಿಲ್ಲ. ಹಾಗೆಯೇ ನೀವು ಕೂಡ ಸಮಾಜಕ್ಕೆ ಹೋಗಲು ಆಗುವುದಿಲ್ಲ. ಹಾಗಿರುವಾಗ ಮಾನವ ಸಮೂಹ ಈ ಮಾರ್ಗವನ್ನು ಕಂಡುಹಿಡಿಯುವುದಾದರೂ ಹೇಗೆ? ಗುರುದೇವ, ನನ್ನ ಮೇಲೆ ಕೃಪೆ ತೋರಿ. ಯಾಕೆಂದು ತಿಳಿಯಲಿಲ್ಲ. ನಾನು ಬೇಡುತ್ತಾ ಪ್ರಾರ್ಥಿಸುತ್ತಾ ಅಳುತ್ತಿದ್ದೆ. ಅತ್ತು ಎಷ್ಟು ಹೊತ್ತಿಗೆ ಎಚ್ಚರವಿಲ್ಲದ ಸ್ಥಿತಿಗೆ ಹೋಗಿದ್ದೆನೋ ಗೊತ್ತಿಲ್ಲ. ಆದರೆ ನಾನು ಎಚ್ಚರಗೊಂಡಾಗ ಗುರುದೇವರು ತಮ್ಮ ಕೈಯನ್ನು ನನ್ನ ತಲೆಯ ಮೇಲೆ ಇಟ್ಟಿದ್ದರು. ಗುರುದೇವರ ಶುದ್ಧ ಸ್ಪರ್ಶದ ಅನುಭವ ನನಗಾಗುತ್ತಿತ್ತು. ನನ್ನ ಕಣ್ಣುಗಳಿಗೆ ತೆರೆದುಕೊಳ್ಳಲು ಆಗಲಿಲ್ಲ. ಚೈತನ್ಯದ ಮಹಾಪೂರವೇ ಗುರುದೇವರ ಕೈಯಿಂದ ಹರಿದಂತಾಯಿತು. ಹಾಗೆಯೇ ತಣ್ಣನೆಯ ನೀರಿನ ಜರಿ ನನ್ನ ಶರೀರದ ಮೇಲೆ ಸುರಿದಂತಾಯಿತು. ನಾನು ಅಳುತ್ತಾ ಹೇಳಿದೆ, ಗುರುದೇವ, ದಯವಿಟ್ಟು ಆ ಜ್ಞಾನವನ್ನು ಹಂಚುವುದಕ್ಕೋಸ್ಕರ ನೀಡಿ. ಆ ಜ್ಞಾನವನ್ನು ಹೇಗೆ ಹಂಚಬೇಕೆಂದು ತಿಳಿಸಿಕೊಡಿ. ಅದನ್ನು ಹಂಚಲು ಸಾಧ್ಯವಿಲ್ಲದಿದ್ದರೆ ಆ ಜ್ಞಾನದ ಉಪಯೋಗವಾದರೂ ಏನು? ಹಂಚಲು ಸಾಧ್ಯವಾಗದಿದ್ದರೆ ಆ ಜ್ಞಾನದ ಅವಶ್ಯಕತೆ ನನಗಿಲ್ಲ. ನಾನು ಎಲ್ಲವನ್ನು ಪಡೆದಿದ್ದೇನೆ. ಈಗ ನಿಮ್ಮನ್ನು ತಲುಪಿದ ಮೇಲೆ ಮೋಕ್ಷದ ಆಕಾಂಕ್ಷೆಯೂ ಹೋಗಿಬಿಟ್ಟಿದೆ. ನಿಮ್ಮ ಸಾನ್ನಿಧ್ಯವನ್ನು ತೊರೆದು ಮೋಕ್ಷ ಪಡೆಯುವ ಇಚ್ಛೆ ನನಗಿಲ್ಲ. ಗುರುದೇವ, ಜೀವನದಲ್ಲಿ ಹಂಚುವ ಕೆಲಸ ಬಹಳ ಕಠಿಣ. ಆದರೂ ಈ ಹಂಚುವ ಕಾರ್ಯಕ್ಕಾಗಿಯೇ ನಾನು ಜನ್ಮವನ್ನು ತಾಳಿದ್ದೇನೆ. ಇಲ್ಲದಿದ್ದರೆ ನನಗೆ ಇನ್ನೊಂದು ಜನ್ಮವನ್ನು ಪಡೆಯುವ ಅವಶ್ಯಕತೆ ಏಕಿತ್ತು? ಗುರುದೇವ, ನನ್ನ ಜೀವನದ ಒಂದೇ ಗುರಿ ಆ ಜ್ಞಾನವನ್ನು ಹಂಚುವುದು. ಆ ಜ್ಞಾನವನ್ನು ಹಂಚುವ ಅವಕಾಶ ನನಗೆ ಸಿಗದಿದ್ದರೆ ನನಗೆ ಮತ್ತೇನು ಬೇಡ. ಈ ಅಧಿಕ ಜ್ಞಾನವು ನನಗೆ ಹೊರೆಯಾಗಿ ನನಗೆ ಒಂದು ಬಗೆಯ ಭಾರವಾದ ಅನುಭವವಾಗುತ್ತಿದೆ. ಈ ಭಾರ ಹೆಚ್ಚಾಗುತ್ತಲೇ ಇದೆ. ಏನು ಮಾಡಲಿ ಗುರುದೇವ? ದಯವಿಟ್ಟು ನನಗೆ ಮಾರ್ಗವನ್ನು ತೋರಿಸಿ. ಹೀಗೆ ನುಡಿಯುತ್ತಾ ನಾನು ಕಣ್ಣೀರಿಡಲು ಪ್ರಾರಂಭಿಸಿದೆ. ಜೈ ಬಾಬಾ ಸ್ವಾಮಿ.
ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವಿ ಶಾಂತಿ आपः शांति औषधयः शांति वनस्पतयः शांति विश्वे देवः शांति ब्रह्म शांति सर्वगुं शांति शांतिरेव शांति सा मां शांतिरेधि. ओम शांति शांति शांति. सर्वरिष्ट सुशांतिर्भवतु.